ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಂವಿಧಾನ ರಕ್ಷಕರ ಸರ್ಕಾರ ಇದ್ದರೆ ಆ ಸರ್ಕಾರ ಯಾವ ರೀತಿಯಾಗಿ ವರ್ತಿಸುತ್ತೆ, ಸಂವಿಧಾನದ ಹೆಸರಿನಲ್ಲಿ ಅವರು ಯಾವ ರೀತಿಯಾಗಿ ಗುಂಡಾಗಿರಿ ಮಾಡ್ತಾರೆ ಅನ್ನೋದಕ್ಕೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಬೆಸ್ಟ್ ಎಕ್ಸಾಂಪಲ್ನಂತೆ ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತು, ನಿನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅಂತ. ವಿಧಾನ ಪರಿಷತ್ನಲ್ಲಿ ಆದಂತಹ ಒಂದು ಘಟನೆ, ಅದಾದ ಬಳಿಕ ಒಬ್ಬ MLCಯನ್ನ ಯಾವ ರೀತಿಯಾಗಿ ಸರ್ಕಾರ ನಡೆಸಿಕೊಳ್ತಾ ಇದೆ, ಏನೇನು ಆರೋಪಗಳು ಕೇಳಬರ್ತಾ ಇದೆ, ಇಡೀ ಸರ್ಕಾರ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ, ಇದೆಲ್ಲವುದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರವನ್ನ ನೀವು ಪಕ್ಷಾತೀತವಾಗಿ ಗಮನಿಸಿ. ಇಲ್ಲಿ ಆರೋಪ ಬಂದಿದ್ದು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡ್ತಾ ಇದ್ದಾರೆ CT ರವಿ ಅವರ ವಿರುದ್ಧ, ಇನ್ನೊಂದು ಕಡೆ CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇಬ್ಬರಿಗೂ ರೈಟ್ಸ್ ಇದೆ. ಇಬ್ಬರ ವಿಚಾರವನ್ನು ಕೂಡ ಸರ್ಕಾರ ಕೇಳಲೇಬೇಕು. ನೀವು ಯಾರೋ ಒಬ್ಬರ ಪರವಾಗಿ ನಿಂತ್ಕೊಳ್ಳುವ ಹಾಗಿಲ್ಲ. ಈಗೇನಾಗ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಣುಮಗಳು ಅನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ಎಲ್ಲರೂ, ಇಡೀ ಆಡಳಿತ ವ್ಯವಸ್ಥೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಂತ್ಕೊಂಡಿದೆ. ಇನ್ನೊಂದು ಕಡೆ CT ರವಿ ಅವರ ವರ್ಷನ್ ಅನ್ನ ಕೇಳೋದಕ್ಕೆ ಸಿದ್ಧ ಇಲ್ಲ. ಇದೆಲ್ಲದರ ನಡುವೆ CT ರವಿ ಅವರನ್ನ ಬಂಧಿಸಿ ಪೊಲೀಸರು ಯಾವ ರೀತಿಯಾಗಿ ವರ್ತಿಸಿದ್ರು, CT ರವಿ ಅವರಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಡಲಾಯಿತು, ಮಾಧ್ಯಮಗಳಿಗೆ ಯಾವ ರೀತಿಯಾಗಿ ಕಣ್ತಪ್ಪಿಸಿ ಮಾಧ್ಯಮಗಳನ್ನ ನಿಗ್ರಹಿಸುವಂತಹ ಕೆಲಸವನ್ನ ಪೊಲೀಸರು ಯಾವ ರೀತಿಯಾಗಿ ಮಾಡಿದ್ರು, ಇದೆಲ್ಲವೂ ಕೂಡ ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ಒಂದಷ್ಟು ಸತ್ಯವೂ ಕೂಡ ಹೊರಗೆ ಬರ್ತಾ ಇದೆ. CT ರವಿ ಅವರು ಹೇಳಿದ್ದು ನಿಜ ಅಂತ ಬಹುತೇಕ ಸಾಬೀತಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ CT ರವಿ ಬಳಸಿದ್ದಾರೆ ಎನ್ನಲಾದಂತಹ ಪದ ಏನಿದೆ ಅದು ನಿಜ ಅನ್ನುವಂಥದ್ದು ಕೂಡ ಬಹುತೇಕ ಸಾಬೀತಾಗ್ತಾ ಇದೆ. ಇನ್ನೊಂದು ಕಡೆ ಯಾಕೆ ಆ ಪದವನ್ನ ಬಳಸಿದ್ರು ಅನ್ನೋದಕ್ಕೂ ಕೂಡ ಒಂದಷ್ಟು ಎವಿಡೆನ್ಸ್ ಸಿಗ್ತಾ ಇದೆ. ಇದೆಲ್ಲದರ ನಡುವೆ DKC ಕೊಟ್ಟಂತಹ ಹೇಳಿಕೆ, ಒಬ್ಬ ಉಪಮುಖ್ಯಮಂತ್ರಿಯಾಗಿ DKC ಕೊಟ್ಟಂತಹ ಹೇಳಿಕೆ ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ. ಒಬ್ಬ ಉಪಮುಖ್ಯಮಂತ್ರಿ ಈ ರೀತಿಯಾಗಿ ಹೇಳಬಹುದಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಮಿತ್ರರೇ, ಈ ಇಡೀ ಪ್ರಕರಣದಲ್ಲಿ ಏನೇನಾಗ್ತಾ ಇದೆ, ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ, ನಿಜವಾಗ್ಲೂ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳುವುದು ಅಂತಂದ್ರೆ ಇದೇನಾ, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಸತ್ ಕಲಾಪ ನಡೀತಾ ಇದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಂಗಾಮ ಆಗ್ತಾ ಇದೆ. ಅಮಿತ್ ಶಾ ವಿರುದ್ಧ ಒಂದು ಗೂಬೆ ಕೂರಿಸೋದಕ್ಕೆ INDIA ಕೂಟದ ಎಲ್ಲ ಮಿತ್ರ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾವೆ. ಅಲ್ಲಿ ದೊಡ್ಡ ರಾದ್ಧಾಂತವೇ ಆಗೋಗಿದೆ. ರಾಹುಲ್ ಗಾಂಧಿ ವಿರುದ್ಧ ಕೇಸ್ ಆಗಿದೆ. ರಾಹುಲ್ ಗಾಂಧಿ ಹಲ್ಲೆ ಮಾಡಿದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆದ್ರೂ ಕೂಡ ರಾಹುಲ್ ಗಾಂಧಿಯನ್ನ ಪೊಲೀಸರು ಟಚ್ ಮಾಡಿಲ್ಲ. ಒಂದನ್ನ ಗಮನಿಸಿ, ರಾಹುಲ್ ಗಾಂಧಿ ಮೇಲೆ ಕಂಪ್ಲೇಂಟ್ ಕೊಟ್ಟಾಗಿದೆ, FIR ರಿಜಿಸ್ಟರ್ ಆಗಿದೆ, ಅವ್ರ ಮೇಲೆ ಆರೋಪ ಬಂದಿದೆ. ಹಲ್ಲೆಗೊಳಗಾದಂತಹ MP ಹೇಳಿದ್ದಾರೆ, ನನ್ನ ಮೇಲೆ ರಾಹುಲ್ ಗಾಂಧಿ ಹಲ್ಲೆ ಮಾಡಿದ್ದಾರೆ, ಅವರು ನನಗೆ ಗುದ್ದಿದ್ದಾರೆ ಅಂತ. ಅವರು ಆಸ್ಪತ್ರೆಯಲ್ಲಿದ್ದಾರೆ. ಇಷ್ಟಾದರೂ ರಾಹುಲ್ ಗಾಂಧಿಯನ್ನ ಪೊಲೀಸರು ಇನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿಲ್ಲ. ರಾಹುಲ್ ಗಾಂಧಿ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದ್ದಾರೆ, ಇದು ತಾನಾಶಾಹಿ ವರ್ತನೆ. ರಾಷ್ಟ್ರ ಮಟ್ಟದಲ್ಲಿ ಇದನ್ನೇ ಬಿಂಬಿಸ್ತಿರೋ ತಾನೆ. ಅದೇ ರಾಜ್ಯಕ್ಕೆ ಬನ್ನಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡಿ, ಸದನದ ಒಳಗೆ ಆದಂತಹ ಒಂದು ಘಟನೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಸದನದ ಸ್ಪೀಕರ್ ಆಲ್ರೆಡಿ ರೂಲಿಂಗ್ ಕೊಟ್ಟಾಗಿದೆ. ಅವ್ರು ಅದಕ್ಕೆ ಏನ್ ಹೇಳಬೇಕು, ಏನ್ ಮಾಡಬೇಕು ಎಲ್ಲದನ್ನು ಮಾಡಿ ಆಗಿದೆ. ಅದಾದ ನಂತರ ಇಡೀ ಆಡಳಿತ ವ್ಯವಸ್ಥೆ ಒಬ್ಬ MLCಯನ್ನ ಬಂಧಿಸಿ, ಇಲ್ಲಿ MLC ಯಾರಿಗೂ ಹಲ್ಲೆ ಮಾಡಿಲ್ಲ, ಯಾರ ಮೇಲೂ ದೌರ್ಜನ್ಯ ಮಾಡಿಲ್ಲ, ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಅವರು ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಅಂತ. ಇದರ ಸತ್ಯಾಸತ್ಯತೆ ಇನ್ನೂ ಕೂಡ ರುಜುವಾತಾಗಿಲ್ಲ. ತನಿಖೆ ಆಗಬೇಕು. ಅದಾದ ನಂತರ ಬಂಧಿಸೋದೋ ಬಿಡೋದೋ ಅದೆಲ್ಲ ಆಗಬೇಕು. ಆದ್ರೆ ಪೊಲೀಸರು CT ರವಿ ಅವರನ್ನ ಟೆರರಿಸ್ಟ್ ರೀತಿಯಲ್ಲಿ ಬಂಧಿಸಿದ್ದಾರೆ. ನಮ್ಮ ದೇಶದಲ್ಲಿ ಟೆರರಿಸ್ಟ್ ಗಳನ್ನ ಕೂಡ ಹೀಗೆ ಬಂಧಿಸೋದಿಲ್ಲ. ಕೆಲವರು ಟೆರರಿಸ್ಟ್ ಗಳನ್ನ ಅಮಾಯಕರು ಅಂತ ಕರೆಯೋರಿದ್ದಾರೆ. ನಿಮಗೆಲ್ಲ ಗೊತ್ತು ಯಾರು ಅಂತ. ಬಾಂಬ್ ಬಿಟ್ಟವನು ಅಮಾಯಕ ಅಂತ ಹೇಳುವಂತವರು ಕೂಡ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ MLCಯನ್ನ 4-6 ಜನ ಪೊಲೀಸರು ಎತ್ಕೊಂಡು ಹೋಗ್ತಾರ್ರಿ. ಯಾವ ರೀತಿಯಾಗಿ ಒಬ್ಬ ರೌಡಿ, ಕ್ರಿಮಿನಲ್, ಟೆರರಿಸ್ಟ್ ಗಳನ್ನ ಎತ್ತಾಕೊಂಡು ಹೋಗುವ ಹಾಗೆ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಅಷ್ಟೆಲ್ಲ ಆಯ್ತಪ್ಪ, ಓಕೆ. CT ರವಿ ಅವರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದ್ರು. ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ನಿಲ್ಲಿಸ್ಕೊಳ್ಬೇಕಪ್ಪ. ಪೊಲೀಸ್ ಸ್ಟೇಷನ್ಗೆ ಭದ್ರತೆಯನ್ನು ಕೊಟ್ಟು, ಯಾಕೆಂದ್ರೆ CT ರವಿ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ, ಹೀಗಾಗಿ ಅವರಿಗೆ ಜೀವಕ್ಕೆ ಅಪಾಯ ಇದೆ ಅಂತೇಳಿ ಪೊಲೀಸರು ಭದ್ರತೆ ಕೊಡ್ಬೇಕು ತಾನೆ. ಅದನ್ನ ಬಿಟ್ಟು ರಾತ್ರಿ ಇಡೀ ಪೊಲೀಸ್ ಠಾಣೆಯಿಂದ ಪೊಲೀಸ್ ಠಾಣೆಗೆ ಅವರನ್ನು ಅಲಿಸಿದ್ದಾರೆ. ಮಿತ್ರರೇ, ನಡೆದುಕೊಂಡಂತಹ ರೀತಿ ಇದೆಯಲ್ಲ ಬಹಳ ಆಘಾತಕಾರಿಯಾಗಿದೆ. ಸಂವಿಧಾನ ರಕ್ಷಕರ ಸರ್ಕಾರದ ಬಗ್ಗೆ ಅನೇಕ ಪ್ರಶ್ನೆಗಳು ಮೂಡುತ್ತೆ. ಯಾಕೆ ಗೊತ್ತಾ, CT ರವಿ ಅವರನ್ನ ಸಂಜೆಯೇ ಬಂಧಿಸಿದ್ರು. ಕಲಾಪ ಮುಗಿತಿದ್ದ ಹಾಗೆ ಸಭಾಪತಿಗಳು ರೂಲಿಂಗ್ ಕೊಟ್ಟರು. ಇಬ್ರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಅದಾಗ್ತಿದ್ದ ಹಾಗೆ CT ರವಿ ಅವರ ಮೇಲೆ ಕಂಪ್ಲೇಂಟ್ ಕೊಡಲಾಗುತ್ತೆ. ಕಂಪ್ಲೇಂಟ್ ಆಧರಿಸಿ ಪೊಲೀಸರು ಬಂಧಿಸ್ತಾರೆ. ಬಂಧಿಸಿದ ಬಳಿಕ 11 ಗಂಟೆ ಸುಮಾರಿಗೆ ಖಾನಾಪುರ ಠಾಣೆಯಿಂದ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೊರಡ್ತಾರೆ. ಮಾಧ್ಯಮಗಳು ಅವರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೆ ಬೆಂಗಳೂರಿಗೆ ಶಿಫ್ಟ್ ಮಾಡೋದಿಲ್ಲ, ಕಿತ್ತೂರು ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಕಿತ್ತೂರು ಸ್ಟೇಷನ್ ನಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ತಾರೆ. ಅದಾಗ್ತಿದ್ದ ಹಾಗೆ ಕಿತ್ತೂರಿನಿಂದ ಸೌದತ್ತಿಗೆ, ಸೌದತ್ತಿಯಿಂದ ರಾಮದುರ್ಗಕ್ಕೆ, ಹೀಗೆ ಸತತವಾಗಿ 7 ಗಂಟೆಗಳ ಕಾಲ CT ರವಿ ಅವರನ್ನ ಜೀಪ್ನಲ್ಲೇ ಕೂರಿಸಿಕೊಂಡು ಒಂದು ಠಾಣೆಯಿಂದ ಇನ್ನೊಂದು ಠಾಣೆಗೆ, ಇನ್ನೊಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ಇಡೀ ಬೆಳಗಾವಿಯನ್ನ ಸುತ್ತಿಸಿದ್ದಾರೆ. ಮಿತ್ರರೇ, ಇದು ಒಬ್ಬ ವ್ಯಕ್ತಿಗೆ ಕೊಡುವಂತಹ ಟಾರ್ಚರ್ ಅಲ್ವಾ? ಯಾವ್ದಾದ್ರೂ ಆರೋಪಿಗೆ ಹೀಗೆ ಮಾಡಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತಾ? ಅಥವಾ ಪೊಲೀಸರಿಗೆ ಈ ಅಧಿಕಾರ ಇದೆಯಾ? ಮೊದಲನೇ ಪ್ರಶ್ನೆ. ಪೊಲೀಸರಿಗೆ ಒಬ್ಬ ವ್ಯಕ್ತಿಗೆ ಭದ್ರತೆ ಕೊಡಬೇಕು. ಆರೋಪಿ ಆಗಿರಲಿ, ಕೊಲೆಗಡುಕಾಗಿರಲಿ, ಯಾರಿಗಾದ್ರೂ ಪೊಲೀಸರು ಭದ್ರತೆ ಕೊಡಬೇಕು. ಅವರ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಆತನ ಜೀವವನ್ನು ರಕ್ಷಿಸುವಂತಹದ್ದು ಪೊಲೀಸರ ಜವಾಬ್ದಾರಿ.
ಅದಕ್ಕೆ ಅವರು ಕೆಲವೊಂದಷ್ಟು ಕ್ರಮ ಕೈಗೊಳ್ಳಲೇಬೇಕು. ಆದರೆ ನೀವು ಒಂದು ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ, ಮತ್ತೊಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ಅವರಿಗೆ ರೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅವ್ರನ್ನ ನಿರಂತರವಾಗಿ ಸುತ್ತಿಸುವಂಥದ್ದು, ಮಾನಸಿಕವಾಗಿ ಟಾರ್ಚರ್ ಕೊಡುವಂಥದ್ದು, ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಒಬ್ಬ ಕೊಲೆಗಡಕನಿಗೆ ಹೀಗೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂತಹದ್ರಲ್ಲಿ ಸಿ.ಟಿ. ರವಿ ಸ್ಟಿಲ್ MLC, ಅವರೊಬ್ಬ ಮಾಜಿ ಸಚಿವ, ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದಂಥವರು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ಇಂಥವರಿಗೆ ನೀವು ಈ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತಂದ್ರೆ ಇದನ್ನ ಕೇವಲ ಒಬ್ಬ SP-ನೋ DYSP-ನೋ ಮಾಡೋದಕ್ಕೆ ಸಾಧ್ಯವಾ? ಅಥವಾ ಒಬ್ಬ ಕಮಿಷನರ್ ಮಾಡೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಇದರ ಹಿಂದೆ ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ. ರಾಜ್ಯ ಸರ್ಕಾರ ಏನು ಸೂಚನೆ ಕೊಡುತ್ತೋ ಅದನ್ನ ಪೊಲೀಸರು ಪಾಲಿಸಿದಾರಷ್ಟೇ. ಪೊಲೀಸರು ಕೂಡ ಒತ್ತಡಕ್ಕೊಳಗಾಗಿ ಈ ಎಲ್ಲ ಕೃತ್ಯವನ್ನು ಮಾಡಿದ್ದಾರೆ. ಇಡೀ ರಾತ್ರಿ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಅವರನ್ನ ನಿರಂತರವಾಗಿ ಸುತ್ತಾಡಿಸಿದ್ದಾರೆ. ಅದಾದ ನಂತರ ಸಿ.ಟಿ. ರವಿ ಅವರಿಗೆ ಒಂದು ಗಾಯ ಆಗುತ್ತೆ. ಇವರು ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಬ್ಬಿಣದ ರಾಡ್ ತಲೆಗೆ ಬಡಿಯುತ್ತೆ. ಅವರ ತಲೆಯಲ್ಲಿ ರಕ್ತ ಸೋರೋದಕ್ಕೆ ಶುರುವಾಗುತ್ತೆ. ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಅಲ್ಲೇ ಪೊಲೀಸರು ಬ್ಯಾಂಡೇಜ್ ಸುತ್ತಿದ್ರು, ಫಸ್ಟ್ ಏಡ್ ಮಾಡಿಬಿಟ್ಟು ಅವರನ್ನ ಮತ್ತೆ ಕರ್ಕೊಂಡು ಸುತ್ತೋದಕ್ಕೆ ಶುರು ಮಾಡಿದ್ರು. ಇದೆಲ್ಲದರ ನಡುವೆ ಮಾಧ್ಯಮಗಳು ಹಿಂದೆ ಬಿದ್ದುಬಿಟ್ಟಿದ್ವು. ಯಾಕೆಂದ್ರೆ ಈ ಘಟನೆಯಲ್ಲಿ ಏನೋ ರಾಜಕೀಯ ಇದೆ ಅಂತ ಮಾಧ್ಯಮಗಳಿಗೂ ಕೂಡ ಅನುಮಾನ ಬಂದಿದೆ. ಮಿತ್ರರೇ, ಇಲ್ಲದೆ ಹೋದ್ರೆ ಮಾಧ್ಯಮಗಳು ಈ ರೀತಿಯಾಗಿ ವರ್ತಿಸೋದಿಲ್ಲ. ಜೊತೆಗೆ ಬೆಳಗಾವಿಯಲ್ಲಿರುವಂತಹ ನನ್ನ ಪತ್ರಿಕಾ ಸ್ನೇಹಿತರಿಗೂ ಕೂಡ ಕರೆ ಮಾಡಿ ಮಾತನಾಡಿದೆ. ಅವ್ರು ಹೇಳುವಂತದ್ದನ್ನು ಕೇಳಿದ್ರೆ ಹಾರಿಬಲ್ ಅನ್ಸುತ್ತೆ. ಪೊಲೀಸರು ಅಕ್ಷರಶಃ ಅವರನ್ನ ತಡೆಯೋದಕ್ಕೆ ಏನೇನ್ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ರೌಡಿಯನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಪ್ಲಾನ್ ಮಾಡೋದಿಲ್ಲ. ರಾತ್ರಿ ಎಷ್ಟೋ ರಸ್ತೆಗಳನ್ನ ಬಂದ್ ಮಾಡಿಬಿಟ್ಟು ಅಲ್ಲೆಲ್ಲ ಪೊಲೀಸರನ್ನ ನಿಯೋಜನೆ ಮಾಡಿಬಿಟ್ಟು ಮಾಧ್ಯಮದವರನ್ನ ಡೈವರ್ಟ್ ಮಾಡಬೇಕು ಅಂತ. ಯಾಕೆಂದ್ರೆ ಸಿ.ಟಿ. ರವಿ ಅವರಿಗೆ ಕೊಡ್ತಿರುವಂತಹ ಟಾರ್ಚರ್ ರಾಜ್ಯದ ಜನರಿಗೆ ಗೊತ್ತಾಗಬಾರ್ದಪ್ಪ. ಪೊಲೀಸರು ಒಂದಷ್ಟು ಟಾರ್ಚರ್ ಕೊಡಬೇಕು, ಅವರಿಗೆ ಹಿಂಸೆ ಕೊಡಬೇಕು, ಇದಕ್ಕೆ ನಿರ್ಧಾರ ಆಗಿ ಹೋಗ್ಬಿಟ್ಟಿತ್ತು. ಯಾಕೆಂದ್ರೆ ಸೂಚನೆ ಬಂದಿತ್ತು, ಸರ್ಕಾರದಿಂದ ಸ್ಪಷ್ಟವಾದ ಸೂಚನೆ ಇತ್ತು, ಒಬ್ಬ ದೊಡ್ಡ ವ್ಯಕ್ತಿಯಿಂದಲೇ ಸೂಚನೆ ಇತ್ತು ಎನ್ನುವಂತ ಮಾಹಿತಿ ಇದೆ. ಇದೆಲ್ಲ ಒಂದು ಕಡೆ ಆಗುತ್ತೆ. ಈಗ ಸಿ.ಟಿ. ರವಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರನ್ನ ಬೆಳಗಾವಿ ಕೋರ್ಟ್ಗೆ ಹಾಜರು ಮಾಡಿದ್ದಾರೆ. ಮುಂದೇನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನು ನ್ಯಾಯಾಂಗ ವ್ಯವಸ್ಥೆಗೆ ಅವರು ಒಳಪಡುತ್ತಾರೆ. ಮಿತ್ರರೇ, ಇದೆಲ್ಲದರ ನಡುವೆ ಒಂದಷ್ಟು ಬೇಸಿಕ್ ಪ್ರಶ್ನೆಗಳಿದ್ದಾವೆ. ಕಾಂಗ್ರೆಸ್ನವರು ಹೇಳ್ತಾರಲ್ಲ, ನಾವು ಸಂವಿಧಾನ ರಕ್ಷಕರು ಅಂತ. ನಮ್ಮ ಸಂವಿಧಾನದಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಇದೆಯಲ್ಲ, ಇದು ಸುಪ್ರೀಂ. ಕೇಂದ್ರ ಸರ್ಕಾರ ಅಂತ ಬಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಸುಪ್ರೀಂ. ಅಲ್ಲಿ ನ್ಯಾಯಾಧೀಶರ ಸ್ಥಾನದಲ್ಲಿರುವಂತದ್ದು ಯಾರು? ಸ್ಪೀಕರ್. ವಿಧಾನಸಭೆಗೆ ವಿಧಾನಸಭೆಯ ಸ್ಪೀಕರೇ ಸುಪ್ರೀಂ. ಹಾಗೆ ಪರಿಷತ್ಗೆ ಪರಿಷತ್ನ ಸಭಾಪತಿಯೇ ಸುಪ್ರೀಂ. ಅಲ್ಲಿ ನಡೆಯುವಂತಹ ಕಲಾಪಗಳ ವಿಚಾರವಾಗಿ ಆ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ರೂಲಿಂಗ್ ಕೊಡುವಂತಹದ್ದು, ಅದಕ್ಕೆ ಶಿಕ್ಷೆ ಕೊಡುವಂತಹ ಅಧಿಕಾರ ಇರುವಂತಹದ್ದು ಸ್ಪೀಕರ್ಗೆ ಮಾತ್ರ. ನೀವು ಅದನ್ನೆಲ್ಲ ಮೀರಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಪೊಲೀಸರು ಕಂಪ್ಲೇಂಟ್ ಮಾಡ್ಕೊಳ್ತಾರೆ, ಇದೆಲ್ಲ ಸಾಧ್ಯ ಇಲ್ಲ. ಇಲ್ಲಿ ಗಮನಿಸಿ, ಸದನದ ಒಳಗೆ ಆದಂತಹ ಗದ್ದಲ, ಸಿ.ಟಿ. ರವಿ ಅವರು ಏನು ಹೇಳಿದ್ರು ಅಂತ ಹೆಬ್ಬಾಳ್ಕರ್ ಆರೋಪ ಮಾಡಿದ್ರು. ಅದಾದ ನಂತರ ಹೆಬ್ಬಾಳ್ಕರ್ ಬಾಯಿಗೆ ಬಂದಂತೆ ಸಿ.ಟಿ. ರವಿಗೆ ಬೈದಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಎಲ್ಲವೂ ನಡೆದು ಹೋಗಿದೆ. ಎಲ್ಲವೂ ಕೂಡ ಸದನದ ಒಳಗಾಗಿದ್ದು. ಇದಾಗ್ತಿದ್ದ ಹಾಗೆ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ವಿಡಿಯೋ ರೆಕಾರ್ಡಿಂಗ್ ಎಲ್ಲೂ ಕೂಡ ಇಲ್ಲ, ಆಡಿಯೋ ನಮಗೆ ಗೊತ್ತಿಲ್ಲ. ಹೀಗಾಗಿ ಇಬ್ರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಸದನವನ್ನ ಮುಂದೂಡಿದ್ರು. ಇಷ್ಟೆಲ್ಲ ಆಗ್ತಿದ್ದಾಗೆ ಪೊಲೀಸರು ಹೇಗೆ ಬಂಧಿಸೋದಕ್ಕೆ ಸಾಧ್ಯ? ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ರಪ್ಪ, ತಕ್ಷಣ ಪೊಲೀಸರು ಅಷ್ಟು ಆಕ್ಟಿವ್ ಆಗಿ ಬಂಧಿಸೋದಕ್ಕೆ ಸಾಧ್ಯವಾ? ಸಿ.ಟಿ. ರವಿ ಅವರೇನು ಕೊಲೆ ಮಾಡಿದ ಆರೋಪವನ್ನು ಎದುರಿಸ್ತಾ ಇದ್ದಾರಾ? ಯೋಚನೆ ಮಾಡಿ, ಸರ್ಕಾರ ಎಷ್ಟು ಆಕ್ಟಿವ್ ಆಗುತ್ತೆ ಅಂತ. ಅದೇ ಮಿತ್ರರೇ, ವಾಲ್ಮೀಕಿ ಹಗರಣ ಬಂದಂತಹ ಸಂದರ್ಭದಲ್ಲಿ ಒಬ್ಬ ಸಚಿವನ ವಿರುದ್ಧ ಆರೋಪ ಕೇಳಿಬರುತ್ತೆ. ಅದರ ವಿರುದ್ಧ ಸರ್ಕಾರ ಒಂದು SIT ಅನ್ನು ರಚನೆ ಮಾಡುತ್ತೆ. ಆ SIT ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಆರೋಪಿಯನ್ನ 1 ತಿಂಗಳ ಕಾಲ ವಿಚಾರಣೆಗೆ ಕರೆದಿರಲಿಲ್ಲ ರೀ. ಅಂದ್ರೆ ಅಷ್ಟು ದೊಡ್ಡ ಭ್ರಷ್ಟಾಚಾರ ಆರೋಪ ಬಂದಂತಹ ಆರೋಪಿಯನ್ನ 1 ತಿಂಗಳ ಕಾಲ ಇವರು ವಿಚಾರಣೆಯನ್ನೇ ನಡೆಸಿರಲಿಲ್ಲ. ಇಲ್ಲಿ ಸಿ.ಟಿ. ರವಿ ಅವರು ಸದನದಲ್ಲಿ ಆಡಿದ್ದಾರೆ ಎಂಬಂತಹ ಮಾತು ಯಾವುದೇ ಮಾಧ್ಯಮಕ್ಕೂ ಕೂಡ ಅಧಿಕೃತ ಸಾಕ್ಷಿ ಸಿಕ್ಕಿರಲಿಲ್ಲ. ನೂರಾರು ಜನ ಇರುವಂತದ್ದು, ಯಾರು ಏನೋ ಸಾಮಾನ್ಯ ಜನರು ಇರುವಂತದ್ದಲ್ಲ, ಸದಸ್ಯರೇ ಇರುವಂತಹ ಸದನ. ಅಂತಹ ಸದನದಲ್ಲಿ ದಾಖಲೆಗಳು ಸಿಗೋದಕ್ಕೆ ಮುಂಚೆಯೇ ಪೊಲೀಸರು ಇಷ್ಟು ಆಕ್ಟಿವ್ ಆಗ್ತಾರೆ, ಒಬ್ಬ ಸದಸ್ಯನನ್ನ ಆ ರೀತಿಯಾಗಿ ಎತ್ತಾಕೊಂಡು ಹೋಗ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಸಂವಿಧಾನ ರಕ್ಷಕರ ಸರ್ಕಾರ ವರ್ತಿಸ್ತಾ ಇದೆ ಅಂತ ಯೋಚನೆ ಮಾಡಿ. ಮಿತ್ರರೇ, ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಸಿ.ಟಿ. ರವಿ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸಿ.ಟಿ. ರವಿ ಅವರು ಪದವನ್ನು ಬಳಸಿದ್ದು ತಪ್ಪು. ಹಾಗಾದ್ರೆ ಈಗ ಸಾಕ್ಷಿ ಸಿಕ್ಕಿದೆಯಲ್ಲ, ಕೆಲ ಮಾಧ್ಯಮಗಳಲ್ಲಿ ಬರ್ತಾ ಇದೆಯಲ್ಲ, ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಳಸಿದ್ದಾರೆ, ಅದಕ್ಕೆ ಸಾಕ್ಷಿ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೌದು ಮಿತ್ರರೇ, ಇದಾಗ್ತಿದ್ದ ಹಾಗೆ ಉಮಾಶ್ರೀ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಮಾತನ್ನ ನೀವು ಕೇಳಿ, ಏನೇನಾಯ್ತು ಅಂತ ಅವರು ಎಕ್ಸಾಕ್ಟ್ ಆಗಿ ಹೇಳಿದ್ದಾರೆ. ಉಮಾಶ್ರೀ ಕಾಂಗ್ರೆಸ್ನ ಸದಸ್ಯೆ. ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರ ಬಗ್ಗೆ ಸಿ.ಟಿ. ರವಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂತಹ ಪದವನ್ನು ಬಳಸಿದ್ರು. ರಾಹುಲ್ ಗಾಂಧಿ ವಿರುದ್ಧವಾಗಿ ಸಿ.ಟಿ. ರವಿ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ನಿಮ್ಗೆಲ್ಲ ಗೊತ್ತು ಹಿಂದೆ ಏನೇನಾಯ್ತು ಅಂತ, ನೀವೆಲ್ಲ ನೋಡಿದ್ರಿ. ಪ್ರತಿಭಟನೆ ಆಗ್ತಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಸಿ.ಟಿ. ರವಿ ಅವರು ಡ್ರಗ್ ಅಡಿಕ್ಟ್ ಅಂತ ಪದೇ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾರೆ, ಹಾಗಾದ್ರೆ ನಿಮ್ಮನ್ನ ನಾನು ಕೊಲೆಗಡುಕ ಅಂತ ಕರೀಬಹುದಾ ಹೀಗಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಿ.ಟಿ. ರವಿ ಅವರು ಏನು ಉತ್ತರ ಕೊಟ್ಟಿರೋದಿಲ್ಲ. ಅದಾಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪದೇ ಸಿ.ಟಿ. ರವಿ ಅವರನ್ನ ಕೊಲೆಗಾರ ಅಂತ ಕರೀತಾರೆ. ಅದು ಕೂಡ ರೆಕಾರ್ಡ್ ಇದೆ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂತ ಕರೀತಾರೋ ಸಿ.ಟಿ. ರವಿ ಅವರು ಕೇಳ್ತಾರೆ, ನಾನು ನಿಮ್ಮನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೀಬಹುದಾ ಅಂತ ಕೇಳ್ತಾರೆ. ಆಗ್ಲೂ
ಲಕ್ಷ್ಮೀ ಹೆಬ್ಬಾಳ್ಕರ್ ನಿಲ್ಲಿಸೋದಿಲ್ಲ, ಕೊಲೆಗಾರ ಕೊಲೆಗಾರ ಅಂತ ಮತ್ತೆರಡು ಸಲ ಕರೀತಾರೆ. ಅದಕ್ಕೆ ಪ್ರತಿಯಾಗಿ ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕೂಗೋದಕ್ಕೆ ಶುರು ಮಾಡ್ತಾರೆ. ಇದಿಷ್ಟೇ ಆಗಿದ್ದು, ಇದರ ಆಚೆಗೆ ಏನೂ ಅಲ್ಲ. ಇಲ್ಲಿ ಆರಂಭದಲ್ಲಿ ರಾಹುಲ್ ಗಾಂಧಿ ವಿಚಾರ ಪ್ರಸ್ತಾಪ ಆಗಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅದಕ್ಕೆ ವಿರೋಧ ಇದ್ದಿದ್ದೇ ಆದ್ರೆ ಸಿ ಟಿ ರವಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡಬಾರ್ದಿತ್ತು. ಸಿ ಟಿ ರವಿ ಅವರು ಆರಂಭದಲ್ಲಿ ಪರ್ಸನಲ್ ಅಟ್ಯಾಕ್ ಮಾಡಿರಲಿಲ್ಲ, ರಾಹುಲ್ ಗಾಂಧಿ ವಿಚಾರ ಮಾತನಾಡ್ತಾ ಇದ್ದಿದ್ದು. ಅದನ್ನ ನೀವು ಸದನದ ಗಮನಕ್ಕೆ ತಂದು ನೀವು ಸದನದಲ್ಲಿ ಪ್ರತಿಭಟಿಸಬಹುದಿತ್ತು. ನಮ್ಮ ದೊಡ್ಡ ನಾಯಕನಿಗೆ ಈ ರೀತಿಯಾಗಿ ಅವಮಾನ ಆಗಿದೆ, ಸಿ ಟಿ ರವಿ ಅವರು ಇಂತಹ ಪದವನ್ನು ಬಳಸುವಂತಹ ತಪ್ಪು, ಸದನದಲ್ಲಿ ಡ್ರಗ್ ಅಡಿಕ್ಟ್ ಅಂತ ಪದ ಬಳಸಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಭಟಿಸಬಹುದಿತ್ತು. ಆದ್ರೆ ಅವ್ರೇನ್ ಮಾಡ್ತಾರೆ, ನಿಮ್ಮನ್ನ ನಾನು ಕೊಲೆಗಾರ ಅಂತ ಕರಿತೀನಿ. ಯಾಕೆ ಹಾಗಂದ್ರು ಕೇಳಿದ್ರೆ, ಸಿ ಟಿ ರವಿ ಅವ್ರ ಮೇಲೆ ಹಿಂದೊಂದು ಆರೋಪ ಬಂದಿತ್ತು, ಅದೆಲ್ಲೂ ಕೂಡ ರುಜುವಾತಾಗಿಲ್ಲ. ಅವರು ಡ್ರೈವಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರ ಸಾವಿಗೆ ಕಾರಣ ಆಗ್ಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಬಂದಿತ್ತು. ಆ ಕೇಸ್ ಈಗ ಪ್ರಸ್ತುತವೇ ಅಲ್ಲ. ಆದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದೊಳಗೆ ಹೇಳ್ತಾರೆ, ನಿಮ್ಮನ್ನ ಕೊಲೆಗಾರ ಅಂತ ನಾನು ಕರಿಬಹುದಾ ಅಂತ ಹೇಳಿ ಕೊಲೆಗಾರ ಅಂತ ಪದೇ ಪದೇ ಕರೀತಾರೆ. ಆಗ ಸಿ ಟಿ ರವಿ ಅವರು ಪ್ರವೋಕ್ ಆಗ್ಬಿಟ್ಟು, ನಿಮ್ಮನ್ನ ನಾನು ಪ್ರಾಸ್ಟಿಟ್ಯೂಟ್ ಅಂತ ಕರಿಬಹುದಾ ಅಂತ ಹೇಳಿ ಪ್ರಾಸ್ಟಿಟ್ಯೂಟ್ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಇಲ್ಲಿ ಒಂದು ಕೈಲಿ ಚಪ್ಪಾಳೆ ಆಗಿಲ್ಲ, ಇದಂತೂ ಸತ್ಯ. ಸಿ ಟಿ ರವಿ ಅವರು ಏಕಾಏಕಿಯಾಗಿ ಉದ್ದೇಶಪೂರ್ವಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರವೋಕ್ ಮಾಡಿದ್ದಾರೆ. ಇದಿಷ್ಟು ಘಟನೆ, ಇದನ್ನು ನೀವು ಪರಿಶೀಲನೆ ಮಾಡಬೇಕು, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ಸಿ ಟಿ ರವಿ ಅವರನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ MLA ಆಗಿ ಇವರು ಅತಿರೇಕದಲ್ಲಿ ವರ್ತಿಸೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಪದವನ್ನು ಒಂದು ಹೆಣ್ಮಗಳಿಗೆ ಬಳಸ್ತಾರೆ ಅಂದ್ರೆ, ನಿಮ್ಮ ವಿರೋಧಿ ಆಗಿರಲಿ, ನಿಮ್ಗೆ ಅವ್ರ ಮೇಲೆ ಸಿಟ್ಟಿರಲಿ, ಏನೇ ಇರಲಿ, ನೀವು ಅಂತಹ ಪದವನ್ನು ಬಳಸಬಾರದು. ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ಇದೆಲ್ಲ ಆಯ್ತಪ್ಪ, ಸಿ ಟಿ ರವಿ ಅವರ ಮೇಲೆ ಆರೋಪ ಬಂತು, ಅವರನ್ನು ಬಂಧಿಸಿದ್ರು, ರಾತ್ರಿ ಇಡೀ ಸುತ್ತಾಡಿಸಿದ್ರು. DK ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಅವರ ಘನತೆಗೆ ತಕ್ಕಂತಹ ಹೇಳಿಕೆ ಅಲ್ಲ. DK ಶಿವಕುಮಾರ್ ಹೇಳ್ತಾರೆ, ಸಿ ಟಿ ರವಿ ಆಡಿರುವಂತಹ ಮಾತಿಗೆ ನಮ್ಮ ಬಳಿಯಲ್ಲಿ ದಾಖಲೆ ಇದೆ, ನಮ್ಮ ಬಳಿಯಲ್ಲಿ ಎಲ್ಲವೂ ಕೂಡ ಇದೆ, ನಾವು ಅದನ್ನ ರಿಲೀಸ್ ಮಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಡಕ ಅಂದಿದ್ದು ತಪ್ಪೇ ಇರಬಹುದು, ಆದ್ರೆ ಸಿ ಟಿ ರವಿ ಅವರು ಹಾಗೆ ಹೇಳಿದ್ ಸರಿಯಲ್ಲ, ಅದು ತಪ್ಪು, ಅದರ ವಿರುದ್ಧವಾಗಿ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಬೇಕಲ್ವಾ? ನಂಬರ್ 1 ಪಾಯಿಂಟ್. ಎರಡನೇದಾಗಿ, ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಯತ್ನ ನಡೀತಲ್ಲ, ಇದೆಲ್ಲ ಸರಿನಾ ಕೇಳಿದ್ದಕ್ಕೆ, ಹೌದ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಅದು, ಆ ಕ್ಷೇತ್ರದಲ್ಲಿ ಸಹಜವಾಗಿ ಅವರೆಲ್ಲ ಆಕ್ರೋಶಿತರಾಗ್ತಾರೆ. ಸಿ ಟಿ ರವಿ ಅವರು ಬದುಕಿ ಬಂದಿದ್ದೇ ದೊಡ್ಡ ವಿಚಾರ, ಅವ್ರನ್ನ ಬಿಟ್ಟು ಕಳಿಸಿದ್ದೇ ದೊಡ್ಡ ವಿಚಾರ ಅಂತ DK ಶಿವಕುಮಾರ್ ಹೇಳ್ತಾರೆ. ಮಿತ್ರರೇ, ರಾಜ್ಯದ ಉಪಮುಖ್ಯಮಂತ್ರಿ, ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇರೋದು, ಒಬ್ಬ ಶಾಸಕನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ, ವಿಧಾನಸೌಧದ ಒಳಗೆ ನುಗ್ಗಿ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಮಾರ್ಷಲ್ಗಳು ಇಲ್ಲದೆ ಹೋಗಿದ್ರೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಆಗ್ತಾ ಇತ್ತು, ಏನಾಗ್ತಾ ಇತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಿಟ್ಟು ಕಳಿಸಿದ್ದೇ ದೊಡ್ಡ ವಿಚಾರ, ಏನಾಗ್ತಾ ಇತ್ತು ಅಂತ ಗೊತ್ತಿಲ್ಲ. DCM ಹೀಗೆ ಮಾತನಾಡಬಹುದಾ? ಇದು ಸಂವಿಧಾನಾತ್ಮಕವಾದಂತಹ ಮಾತಾ? ಅಂದ್ರೆ ಇವರು ಪ್ರವೋಕ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಹೌದು, ಇಂಥದ್ದಾದಂತಹ ಸಂದರ್ಭದಲ್ಲಿ ಜನ ಉದ್ರೇಕಗೊಳ್ತಾರೆ, ಏನು ಬೇಕಾದರೂ ಆಗಬಹುದು ಅನ್ನುವ ಅರ್ಥದಲ್ಲಿ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಟಾಲಂ ಮಾಡಿದ್ದು ಸರಿ ಅನ್ನುವ ರೀತಿಯಲ್ಲಿ DKಶಿ ಮಾತನಾಡ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಆಗ್ತಾ ಇದೆ ಇಡೀ ರಾಜ್ಯ ಸರ್ಕಾರ ಇದೆಲ್ಲದರ ವಿಚಾರವಾಗಿ ನಡೆದುಕೊಳ್ತಿರುವಂತಹ ರೀತಿ. ಯಾಕಂದ್ರೆ ನನಗನ್ಸುತ್ತೆ, ಕೆಲವೊಂದಷ್ಟು ಅಂಶಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ತಡೆ ಕೊಟ್ಟಿದೆ, CBIಗೆ ಹಸ್ತಾಂತರ ಆಗುವಂತಹ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಒಂದು ಒತ್ತಡಕ್ಕೊಳಗಾಗಿದೆ. ಇದೆಲ್ಲದರಿಂದ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ ಈ ಘಟನೆಯನ್ನ ಈ ರೀತಿಯಾಗಿ ಮುಂದುವರಿಸಲಾಗಿದೆ. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಪದ ಬಳಸಿದ್ರಲ್ಲ, ಅದಕ್ಕೆ ಮುಂಚೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅನ್ನುವಂಥ ಪದವನ್ನು ಬಳಸಿದ್ರಲ್ಲ, ಇದೆರಡು ಆಗುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಳ್ಮೆಯಿಂದಲೇ ಕೂತಿದ್ರು. ಅದಾಗಿ ಕೆಲ ಹೊತ್ತುಗಳ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶಿತರಾಗಿದ್ದು, ಅವರಿಗೆ ಎಲ್ಲಿಂದಲೂ ಒಂದು ಆವೇಗ ಬಂದಿದ್ದು, ಉದ್ವೇಗ ಆಗಿದ್ದು. ಮೊದಲನೇ ಸಲ ಆ ಪದ ಕೇಳಿದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿದೇಳಬೇಕಾಗಿತ್ತು. ಮಿತ್ರರೇ, ಯೋಚನೆ ಮಾಡಿ, ನಿಮ್ಗೆ ಗೊತ್ತಾಗೋದಿಲ್ವಾ ಏನು ಹೇಳ್ತಾ ಇದ್ದಾರೆ ಅಂತ? ನಿಮ್ಗೆ ಕೇಳಿಸಿರುತ್ತೆ ತಾನೆ, ಅದಕ್ಕೆ ಪ್ರತಿಯಾಗಿ ನೀವು ಕೂಡ ಹೇಳ್ತಾ ಇರ್ತಿರ್ತಾನೆ. ಆ ಕ್ಷಣದಲ್ಲಿ ನಿಮ್ಗೆ ಆವೇಗ ಬಂದಿಲ್ಲ, ಉದ್ವೇಗ ಆಗಿಲ್ಲ, ಸಿಟ್ಟು ಬಂದಿಲ್ಲ, ಏನೂ ಆಗಿಲ್ಲ. ಅದಾದ ನಂತರ ಕೆಲ ಹೊತ್ತುಗಳ ನಂತರ ಅವರು ಸಿಟ್ಟಿಗೊಳಗಾದ್ರು, ಕಂಪ್ಲೇಂಟ್ ಕೊಟ್ಟರು, ಹಂಗಾಮ ಸೃಷ್ಟಿ ಮಾಡಿದ್ರು. ಈಗ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ, ನಾನೇನೂ ತಪ್ಪೇ ಮಾಡಿಲ್ಲ, ಸಿ ಟಿ ರವಿ ಅವರು ನನಗೆ ಈ ರೀತಿಯಾಗಿ ಕರೆದು ಬಿಟ್ರು, ದೊಡ್ಡ ಅವಮಾನ ಆಗಿಬಿಡ್ತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕ್ತಾ ಇದ್ದಾರೆ, ಸಿಂಪತಿ ಗಿಟ್ಟಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ರೀತಿಯಾಗಿ ಕರೆದಿದ್ದು 100ಕ್ಕೆ 100ರಷ್ಟು ತಪ್ಪು. ಯಾವುದೇ ಹೆಣ್ಣು ಮಗಳಿಗೆ ನಿಮಗೆ ಆ ರೀತಿಯಾಗಿ ಕರೆಯುವಂತಹ ಅಧಿಕಾರ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಇಲ್ಲಿ ಒಂದು ಕೈಲಿ ಚಪ್ಪಾಳೆ ಆಗಿಲ್ಲ. ಇದೆಲ್ಲದನ್ನು ಸರ್ಕಾರ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು ಸಂವಿಧಾನಾತ್ಮಕವಾಗಿಲ್ಲ. ಇದಿಷ್ಟು ಮಾತ್ರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸತ್ಯ. ಈ ಇಡೀ ಪ್ರಕರಣದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.